ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅನಾಹುತ ಸಂಭವಿಸಿದೆ. ಜೆಸಿ ರಸ್ತೆಯ ಟೈರ್ ಅಂಗಡಿಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅನಾಹುತ ಸಂಭವಿಸಿರುವಂತದ್ದು. ಜೆಸಿ ರಸ್ತೆಯ ಟೈರ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪಕ್ಕದ ಅಂಗಡಿಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಬೆಂಕಿಯನ್ನು ನಂದಿಸೋಕೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಟೈರ್ ಅಂಗಡಿ ಆಗಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆ ಟೈರ್ಗೆ ಬೆಂಕಿ ಹಿಡಿದ ಸಂದರ್ಭದಲ್ಲಿ ಅದು ಜೋರಾಗಿ ಉರಿಯುತ್ತೆ. ಅದನ್ನು ನಂದಿಸೋದು ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಇದು ಜೆಸಿ ರಸ್ತೆಯ ಟೈರ್ ಅಂಗಡಿಯಲ್ಲಿ ನಡೆದಿರುವಂತಹ ಅವಘಡ. ಇದು ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರ್ಬೋದು ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನೂ ಕೂಡ ನಿಖರವಾದ ಮಾಹಿತಿ ಲಭ್ಯವಾಗಿಲ್ಲ. ಯಾವ ಒಂದು ಕಾರಣಕ್ಕಾಗಿ ಅಗ್ನಿ ಅವಘಡ ಸಂಭವಿಸಿದೆ ಅಂತ ತನಿಖೆಯಿಂದಷ್ಟೇ ಗೊತ್ತಾಗಲಿದೆ. ಸದ್ಯ ಬೆಂಕಿ ನಂದಿಸುವಂತಹ ಕಾರ್ಯ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ, ಧಗಧಗನೆ ಹೊತ್ತಿ ಹರಿತಾ ಇದೆ. 2 ಫ್ಲೋರ್, ಗ್ರೌಂಡ್ ಫ್ಲೋರ್ ಹಾಗೆಯೇ ಫಸ್ಟ್ ಫ್ಲೋರ್ ಎರಡೂ ಕಡೆನೂ ಬೆಂಕಿ ಕಾಣಿಸಿಕೊಂಡಿದೆ. ಒಂದ್ ಕಡೆಯಲ್ಲಿ ಬೆಂಕಿ ನಂದಿಸೋದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇತ್ತು. ಅಲ್ಲಿ ಜೆಸಿಬಿನೂ ಕೂಡ ಬಳಸಿದ್ದಾರೆ. ಜೆಸಿಬಿಯನ್ನ ಬಳಸಿ ಬಿಲ್ಡಿಂಗ್ ಮುಂದ್ಗಡೆ ಓಪನ್ ಮಾಡುವಂತ ಕೆಲಸವನ್ನ ಅಗ್ನಿಶಾಮಕ ಸಿಬ್ಬಂದಿ ಮಾಡಿದ್ದಾರೆ. ಈಗ ನಂದಿಸುವಂತ ಕಾರ್ಯ ನಡೀತಾ ಇದೆ. ಟೈರ್ ಅಂಗಡಿ ಆಗಿರೋದ್ರಿಂದ ಆ ಬೆಂಕಿಯನ್ನ ತಹಬದಿಗೆ ತರೋದಕ್ಕೆ ಕಷ್ಟ ಸಾಧ್ಯವಾಗ್ತಾ ಇದೆ. ನಿರಂತರವಾಗಿ ಬೆಂಕಿ ಉರಿತಾ ಇದೆ. ಇದು ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಲೈವ್ ನಲ್ಲಿ ಜಾಯ್ನ್. ರಾತ್ರಿ 10:45 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಜೆಸಿಬಿಯಿಂದ ಕಟ್ಟಡ ತೆರವು ಮಾಡಿ ಬೆಂಕಿಯನ್ನ ನಂದಿಸುವ ಕಾರ್ಯ ಮಾಡಲಾಗ್ತಾ ಇದೆ. ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಹಾನಿಯಾಗಿದೆ. ಮತ್ತಷ್ಟು ಹಾನಿಯಾಗೋದು ಸಾಧ್ಯತೆ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಜೆಸಿ ರಸ್ತೆಯಲ್ಲಿ ಟೈರ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು, ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸಿದೆ. ಏನಾಗಿರುವಂಥದ್ದು, ಯಾವೊಂದು ರೀಸನ್ಗೋಸ್ಕರ ಇಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ? ಈಗ ಪರಿಸ್ಥಿತಿ ಹೇಗಿದೆ? ನಿತಿನ್, ಅಗ್ನಿ ಅವಘಡಕ್ಕೆ ಹಾನಿಯಾಗಿರುವಂತದ್ದು ಟೈರ್ ಜೊತೆಗೆ ಬೇರಿಂಗ್ ಅಂಗಡಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಸುಮಾರು ರಾತ್ರಿ 10:45ಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಇದರ ಮಾಹಿತಿ ಬರುತ್ತೆ. ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗಳು ಬರುವಷ್ಟರಲ್ಲಿ ಕೆಳಮಹಡಿ ಏನಿದೆ, ಕೆಳಮಹಡಿ ಸಂಪೂರ್ಣವಾಗಿ ಬೆಂಕಿಯಿಂದ ಆವರಿಸಿಕೊಳ್ಳುತ್ತೆ. ಬೆಂಕಿಯಿಂದ ಆವರಿಸಿಕೊಂಡ ನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ನೀರನ್ನ ಹಾಕಿ ಬೆಂಕಿ ನಂದಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಮೊದಲ ಹಾಗೇನೆ 2ನೇ ಮಹಡಿಗೂ ಕೂಡ ಬೆಂಕಿ ವ್ಯಾಪಿಸಿಕೊಂಡಿರುವಂತದ್ದು. ಅಂದ್ರೆ ಅಂಗಡಿ ಹೊರಭಾಗದಲ್ಲಿ ಅಂದ್ರೆ ಚಿಕ್ಕದಾಗಿದ್ದು ಒಳಭಾಗ ಇನ್ನೂ ಹೆಚ್ಚಾಗಿ ಇರುವಂತಹ ಕಾರಣದಿಂದಾಗಿ ನೀರು ಕೂಡ ಹೋಗೋದಿಲ್ಲ. ಅದರ ಜೊತೆಗೆ ಅಂಗಡಿಯ ಮಧ್ಯಭಾಗದಲ್ಲಿ ಒಂದು ಗಮನಿಸಬಹುದು ಗೋಡೆ ಕೂಡ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಗೋಡೆ ಪಕ್ಕದಲ್ಲಿ ಕೂಡ ಬೆಂಕಿ ಅತಿ ಹೆಚ್ಚಾಗಿ ಉರಿತಾ ಇರುವಂತಹ ಕಾರಣದಿಂದಾಗಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಸಾಕಷ್ಟು ಕಷ್ಟ ಕೂಡ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಜೆಸಿಬಿಯನ್ನ ಕೂಡ ಇಲ್ಲಿ ಘಟನಾ ಸ್ಥಳಕ್ಕೆ ಕರೆಸಿಕೊಂಡಿರುವಂತದ್ದು. ಅಂದ್ರೆ ಮುಂಭಾಗದಲ್ಲಿ ಬೆಂಕಿಯನ್ನ ಆರಿಸಿದ ಕೂಡಲೇ ಏನು ಗೋಡೆಗಳೇನಿದೆ ಆ ಗೋಡೆಯನ್ನ ಜೆಸಿಬಿ ಮೂಲಕವಾಗಿ ತೆರವುಗೊಳಿಸಿ ಅದಾದ ನಂತರದಲ್ಲಿ ಆ ಮೂಲಕವಾಗಿ ಅಂದ್ರೆ ಗೋಡೆ ಓಪನ್ ಆದ ಮೇಲೆ ನೀರನ್ನು ಕೂಡ ಹಾಕಿ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು ಗಮನಿಸಬಹುದು. ಈ ಅಗ್ನಿ ಅವಘಡಕ್ಕೆ ಒಳಗಾಗಿರುವಂತಹ ಅಂಗಡಿಯ ಪಕ್ಕದಲ್ಲಿಯೇ
ಮತ್ತೊಂದು ಟೈರ್ ಅಂಗಡಿ ಕೂಡ ಇರುವಂತದ್ದು. ಹಾಗಾಗಿ ಅದಕ್ಕೂ ಕೂಡ ಹಾನಿ ಆಗುವಂತಹ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಹಾನಿ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನೇ ಪಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗ JCB ಜೊತೆಗೆ ಹಿಟಾಚಿಯನ್ನು ಕೂಡ ಬಳಸಿಕೊಂಡು ಈಗ ಬೆಂಕಿಯನ್ನು ತೆರವು ಮಾಡುವಂತ ಕೆಲಸ ಕೂಡ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿರುವಂತಹ ಸ್ಥಳೀಯ ನಿವಾಸಿಗಳು ಕೂಡ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಒಂದಿಷ್ಟು ಸಹಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಎಲ್ಲರೂ ಕೂಡ ಸೇರ್ಕೊಂಡು ಅಕ್ಕಪಕ್ಕದ ಅಂಗಡಿಗಳಿಗೆ ಹಾನಿ ಆಗಬಾರ್ದು ಆ ಒಂದು ನಿಟ್ಟಿನಲ್ಲಿ ಈಗ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. JCBಯನ್ನು ಕೂಡ ಕರೆಸಿಕೊಳ್ಳಲಾಗಿತ್ತು. JCBಯಿಂದ ಸಾಧ್ಯ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಹಿಟಾಚಿಯನ್ನು ಕರೆಸಿಕೊಂಡಿರುವಂತದ್ದು. ಹಿಟಾಚಿ ಮೂಲಕವಾಗಿ ಆ ಗೋಡೆಯನ್ನ ತೆರವು ಮಾಡಿದ ಬಳಿಕವಾಗಿ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನು ಪಡ್ತಾ ಇರುವಂತದ್ದು. ಅಂದ್ರೆ ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ ಇಂದ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಅಂಗಡಿ ಮಾಲೀಕರು ಅಂಗಡಿಯನ್ನ ಕ್ಲೋಸ್ ಮಾಡಿ ತೆರಳಿದ ನಂತರದಲ್ಲಿ ಸಣ್ಣ ಪ್ರಮಾಣದ ಬೆಂಕಿ ಕೆಳ ಮಹಡಿಯಲ್ಲಿ ಕಾಣಿಸಿಕೊಂಡಿದೆ. ಅದಾದ ಬಳಿಕ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಮೊದಲ ಹಾಗೂ ಎರಡನೇ ಮಹಡಿಗೂ ಕೂಡ ಈ ರೀತಿಯಾಗಿ ಬೆಂಕಿ ವಾಪಸ್ಕೊಂಡಿರುವಂತದ್ದು. ಅಲ್ಲಿ ಗಮನಿಸಬಹುದು. ಈಗ ಮೊದಲ ಮಹಡಿಯ ನಂತರದಲ್ಲಿ ಎರಡನೇ ಮಹಡಿಯಲ್ಲೂ ಕೂಡ ಕಾಣ್ತಾ ಇದೆಯಲ್ಲ, ಎರಡನೇ ಮಹಡಿ ಅದು. ಆ ಎರಡನೇ ಮಹಡಿಯಲ್ಲೂ ಕೂಡ ಈಗ ಬೆಂಕಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅಕ್ಕಪಕ್ಕದ ಅಂಗಡಿಗಳಲ್ಲೂ ಕೂಡ ದೊಡ್ಡ ಪ್ರಮಾಣದ ಟೈರ್ಗಳು ಇದೆ. ಹಾಗಾಗಿ ಅದಕ್ಕೇನಾದ್ರೂ ವಾಪಸ್ ಕೊಂಡಿದ್ದೇ ಆಗಿದ್ದಲ್ಲಿ ಬಹುಶಃ ಇನ್ನೂ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವಂತಹ ಸಾಧ್ಯತೆ. ಆ ಒಂದು ಹಿನ್ನೆಲೆ ಅದೆಲ್ಲ ಆಗಬಾರ್ದು ಅಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿಗಳು ನಿರಂತರವಾದಂತಹ ಒಂದು ಪ್ರಯತ್ನವನ್ನ ಪಡ್ತಿದ್ದಾರೆ. ಅಂದ್ರೆ ಅಕ್ಕಪಕ್ಕದ ಅಂಗಡಿಯವ್ರಿಗೂ ಕೂಡ ಸದ್ಯಕ್ಕೆ ಆತಂಕ ಎದುರಾಗಿದೆ, ಎಲ್ಲಿ ನಮಗೂ ಕೂಡ ಹಾನಿ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಗಮನಿಸಬಹುದು. ಮೊದಲ ಮಹಡಿ ಹಾಗೆ ಎರಡನೇ ಮಹಡಿಯಲ್ಲೂ ಕೂಡ ಈಗ ಬೆಂಕಿ ಕಾಣಿಸ್ಕೊ ಹೇಳಿಕೆಯಲ್ಲಿ ಟೈರ್ ಆಗಿರೋದ್ರಿಂದಾಗಿ ಬೆಂಕಿಯನ್ನು ನಂದಿಸೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಆದ್ರೂ ಕೂಡ ಶತಾಯಗತ ಅಗ್ನಿಶಾಮಕ ಸಿಬ್ಬಂದಿಗಳು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಿತಿನ್, ಇನ್ನು 10:45 ಸುಮಾರಿಗೆ ನಡೆದಿರುವಂತದ್ದು ಸ್ವಲ್ಪ ಮಟ್ಟಿಗೆ ಜನರ ಓಡಾಟ ಕೂಡ ಕಡಿಮೆ ಇರುತ್ತೆ. ಆದ್ರೆ ಅಲ್ಲಿ ತುಂಬಾನೇ ಕಂಜೆಸ್ಟೆಡ್ ಏರಿಯಾ ಆಗಿರೋದು, ಜೊತೆಗೇನೆ ಅಕ್ಕಪಕ್ಕದಲ್ಲೇನೆ ಅಂಗಡಿಗಳಿರೋದ್ರಿಂದ ತೊಂದರೆ ಆಗುವಂಥದ್ದು ಕೂಡ ಜಾಸ್ತಿ ಇರುತ್ತೆ. ಯಾರಾದ್ರೂ ಅಲ್ಲಿ ಅಂಗಡಿಯಲ್ಲಿ ಯಾರಾದ್ರೂ ಇದ್ದಾರಾ? ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ತೊಂದರೆ ಆಗಿದೆ ಹೇಗೆ? ನಿತಿನ್, ಇದುವರೆಗೂ ಕೂಡ ಯಾರಿಗೂ ಕೂಡ ಪ್ರಾಣಾಪಾಯದ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ರೆ ಯಾವುದೇ ರೀತಿಯಾದಂತಹ ಒಂದು ಹಾನಿ ಆಗಿಲ್ಲ ಪ್ರಾಣಕ್ಕೆ. ಆದ್ರೆ ದೊಡ್ಡ ಮಟ್ಟದ ಅಂಗಡಿಯಲ್ಲಿ ಟೈರ್ ಜೊತೆಗೆ ಬೇರಿಂಗ್ ಕೂಡ ಇತ್ತು. ಅದು ಸದ್ಯಕ್ಕೆ ಮಾಲೀಕರಿಗೆ ದೊಡ್ಡ ಪ್ರಮಾಣದ ಒಂದು ನಷ್ಟವನ್ನ ಕೂಡ ಉಂಟು ಮಾಡಿರ್ಬೋದು. ಯಾವುದೇ ರೀತಿಯಲ್ಲೂ ಕೂಡ ಪ್ರಾಣಾಪಾಯ ಇಲ್ಲ. ಯಾಕಂದ್ರೆ ನಾನು ಮೊದಲೇ ಹೇಳಿದಂಗೆ ಅಂಗಡಿ ಮಾಲೀಕರು ಅಂಗಡಿಯನ್ನ ಕ್ಲೋಸ್ ಮಾಡಿ ಹೋದ ನಂತರದಲ್ಲಿ ಕೆಳ ಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಹಾಗಾಗಿ ಇದು ಜೆಸಿ ರಸ್ತೆಯ ಮೇನ್ ರೋಡ್ ಇದು. ಅಂದ್ರೆ ಸಾಕಷ್ಟು ವಾಹನ ಸಂಚಾರ ಕೂಡ ಈ ಭಾಗದಲ್ಲಿ ಇರತ್ತೆ. ಆದ್ರೆ ಸಡನ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗುವಂತದ್ದಾಗಿರ್ಬೋದು, ಆ ರೀತಿ ಆಗಿದ್ರೆ ಬಹುಶಃ ಒಂದು ದೊಡ್ಡ ಮಟ್ಟದ ಹಾನಿ ಆಗಿತ್ತು. ಆದ್ರೆ ಆ ರೀತಿಯಾಗಿ ಬ್ಲಾಸ್ಟ್ ಆಗುವಂತ ಕೆಲಸ ಆತರ ಯಾವುದೇ ರೀತಿಯ ವಸ್ತುಗಳಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಂಡ ತಕ್ಷಣದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಅಗ್ನಿಶಾಮಕಕ್ಕೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ಕೂಡ ಈಗ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಘಟನೆಯಲ್ಲಿ ಪ್ರಾಣಾಪಾಯ ಇಲ್ಲ. ಈಗ ಹಿಟಾಚಿನ ಕೂಡ ಕರೆಸ್ಕೊಂಡಿದ್ದಾರೆ. ಹಾಗೆ ಹಿಟಾಚಿನ ಕರೆಸ್ಕೊಂಡ ಸದ್ಯಕ್ಕೆ ಈಗ ಬೆಂಕಿಯನ್ನ ಹದ್ದುಬಸ್ತಿಗೆ ತರುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ನಿರಂತರವಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿತಿನ್, ಓಕೆ ರಾಜಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.